ಮೃತ್ಯವಾಗಿ ಬಂದ ಮಾರುತಿ ಸ್ವಿಫ್ಟ್ ಕಾರ್ ಶಾಲಾ ವಿದ್ಯಾರ್ಥಿ ದುರ್ಮರಣ ಮತ್ತೊಬ್ಬಳ ಸ್ಥಿತಿ ಗಂಭೀರ. ಎಸ್, ರಾಯಭಾಗ ಪಟ್ಟಣದಲ್ಲಿ ಶಾಲೆ ಮುಗಿಸಿಕೊಂಡು ಬಸ್ಸಿನಲ್ಲಿ ಮೇಖ್ಳಿ ಗ್ರಾಮಕ್ಕೆ ಬಂದಿಳಿದ ಅಕ್ಕ ತಂಗಿಯರಿಬ್ಬರು ರಸ್ತೆ ದಾಟುತ್ತಿದ್ದರು. ಈ ವೇಳೆ ಅತಿ ವೇಗವಾಗಿ ಬಂದ ಸ್ವಿಫ್ಟ್ ಕಾರು ಯಮನಂತೆ ಅಪ್ಪಳಿಸಿದೆ. ಕಾರಿನ ಚಕ್ರಕ್ಕೆ ಸಿಲುಕಿ 5ನೇ ತರಗತಿಯ ವಿದ್ಯಾರ್ಥಿನಿ ಜಯಶ್ರೀ ವಿಠ್ಠಲ್ ಕೋಟ್ರೆ ಸ್ಥಳದಲ್ಲಿ ರಕ್ತದ ಮಡುವಿನಲ್ಲಿ ಕೊನೆ ಉಸಿರೆಳೆದಿದ್ದಾಳೆ. ಜಯಶ್ರೀ ಸಹೋದರಿಗೂ ಗಂಭೀರ ಗಾಯಗಳಾಗಿದ್ದು ಸದ್ಯ ಬೆಳಗಾವಿ ಕೆಎಲ್ಇ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾಳೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಪ್ರಕಾರ ಕಾರಿನಲ್ಲಿದ್ದ 4 ಯುವಕರು ಮದುವೆ ಸಮಾರಂಭ ಮುಗಿಸಿಕೊಂಡು ಮದ್ಯದ ಅಮ್ಮಿಲಿನಲ್ಲಿ ಅತಿ ವೇಗವಾಗಿ ವಾಹನ ಚಲಾಯಿಸುತ್ತಿದ್ದರು. ಅಪಘಾತ ನಡೆದ ಕೂಡಲೇ 3 ಪರಾರಿಯಾಗಿದ್ದು ಒಬ್ಬನನ್ನು ಸಾರ್ವಜನಿಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ರಾಯಬಾಗ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದು ತನಿಖೆ ಚುರುಕುಗೊಳಿಸಿದ್ದಾರೆ. ಈ ಘಟನೆ ಹಿನ್ನೆಲೆಯಲ್ಲಿ 85 ನ್ಯೂಸ್ ಬಾಕ್ಸ್ ಕನ್ನಡ ವಾಹಿನಿಯು ಪೋಷಕರಲ್ಲಿ ಒಂದು ವಿನಮ್ರ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ನಿಮ್ಮ ಮಕ್ಕಳನ್ನು ದೂರದ ಶಾಲೆಗಳಿಗೆ ಕಳಿಸುವಾಗ ಅವರ ಸುರಕ್ಷತೆ ಬಗ್ಗೆ ಹೆಚ್ಚಿನ ನಿಗಾ ಇರಲಿ. ಸಾಧ್ಯವಾದಷ್ಟು ಮಕ್ಕಳನ್ನು ಶಾಲೆಗೆ ಬಿಡುವುದು ಮತ್ತು ಕರೆತರುವ ಜವಾಬ್ದಾರಿಯನ್ನು ನೀವೇ ವಹಿಸಿಕೊಳ್ಳಿ. ರಸ್ತೆ ದಾಟುವಾಗ ಮಕ್ಕಳಿಗೆ ಎಚ್ಚರಿಕೆಯಿಂದ ಇರುವಂತೆ ಪದೇ ಪದೇ ತಿಳಿ ಹೇಳಿ. ಒಂದು ಕ್ಷಣದ ಅಜಾಗೃತೆ ಇಡೀ ಕುಟುಂಬವನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಬಹುದು. ಇರೋ ರಿಪೋರ್ಟ್ ಲೋಕೇಶ್ ಸಿಸ್ಲಾಪುರೆ, 85 ನ್ಯೂಸ್ ಬಾಕ್ಸ್ ಕನ್ನಡ. ಮನೆಗೆ ಹೋಗತಕ್ಕಂಥ ಒಂದು ಸಂದರ್ಭದೊಳಗೆ ಮನೆಗೆ ಹೋಗೋ ಸಂದರ್ಭದಾಗ ಇದು ಇಂಜಿನ್ದ ಬಂದಕ್ಷಿಂದ ಹೊಡೆದ ಗಾಡಿ ಆಕ್ಸಿಡೆಂಟ್ ಆಗೈತೆ. ಈಗೇನು ಒಂದು ಸ್ಪಾಟ್ ಡೆತ್ ಅದ ಆಗೈತೆ ಆಗಿತ್ತು. ಅಂದ್ರೆ ಯಾವ ಕ್ಲಾಸದ ಹುಡುಗಿ ಆಗೈತಿ ಅದ? ಹುಡುಗಿ 11 ವಯಸ್ಸೈತಿ ಸರ್. ಅಂದ್ರೆ ಡೆತ್ ಆದದ ಹುಡುಗಿ, ಡೆತ್ ಆದ ಹುಡುಗಿರಿ. ಹೌದ್ರಿ. ಯಾವ ಸ್ಕೂಲ್ದಲ್ಲಿ ಓದ್ತಾ ಇದ್ದಲ್ರಿ? ವಿವೇಕಾನಂದ ಫ್ಯಾಕ್ಟ್ರಿ ಸ್ಕೂಲ್. ಅಂದ್ರೆ ಇವರು ಮನೆಗೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಇವತ್ತಿನ ದಿನ ಏನಾಗಿಲ್ಲ ರೀ. ವಿವೇಕಾನಂದ ಸಾಲಿ ನಮ್ಮ ಹುಡುಗರು ಸಾಲಿ ಹೋಗ್ತಿದ್ರು ನಮ್ಮ ತಾತ್ಯನ ಮಕ್ಕಳು. ಮತ್ತು ಅವ್ರು ಸಾಲಿ ಬಸ್ ಬಂದ ಇಳಿಸಿ ಹೋಗೈತ್ರಿ. ರೋಡ್ ಕಡೆ ಇಳಿಸೈತ್ರಿ. ರೋಡ್ ಕಡೆ ಇಳಿಸಿದ್ಬೇಕು ಹುಡುಗರು ಮಕ್ಕಳು ಮನೆ ರೋಡ್ ಹಚ್ಚಿಗೆ ಐತ್ರಿ, ದಾಟೋದೇನಿಲ್ಲ ರೀ. ರೋಡ್ ರಾಯಬಾಗ್ ಬರೋ ಗಾಡಿ ಈ ಕಡೆ ನಗರ ಮುನ್ನ ಕಡೆ ತಿರುಗಿ ನಿಂತೈತ್ರಿ. 2 ಹುಡುಗರ ಮ್ಯಾಗ ಹಿಂಗೆ ಹರ್ಕೊಂಡು ಹೋಗೈತ್ರಿ. ಇವೆಲ್ಲ 4 ಜನ ಹತ್ರ ಕುಡ್ದಾರ್ದಾರ್ರಿ, ಡ್ರಿಂಕ್ಸ್ ಮಾಡ್ಯಾರ. ಅಲ್ಲಿ ಬ್ರೇಕ್ ರೋಡ್ ಇಲ್ರಿ, ಅಲ್ಲಿ ಹೈಸ್ಕೂಲ್ ಐತಿ, ಆದರ್ಶ ಐತಿ, 2 ಸಾಲ ಇದಾವ್ರಿ. ಅಲ್ಲಿ ದೊಡ್ಡದು ಅನ್ನೋದು ಏನೂ ಇಲ್ರಿ ಸರ್. ರೋಡ್ ಒಂದಿಟ್ಟು ದೊಡ್ಡದು ಮಾಡ್ಬೇಕ್ರಿ, ಅನುಕೂಲ ಮಾಡ್ಬೇಕ್ರಿ. ಆ ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕ್ರಿ. ಇನ್ನೊಂದು ಹುಡುಗಿ ಜೀವ ಐತ್ರಿ, ಆ ಹುಡುಗಿನ ಏನಾರ ಮಾಡಿ ನಮ್ಗೆ ಉಳಿಸ್ಕೊಡ್ಬೇಕ್ರಿ. ಈಗ ಹುಡುಗರ ಮೇಲೆ ಅದು ಕಾರ್ ಹಾಯ್ತಂದ್ರಿ, ಅದು ಯಾವ ಸ್ಥಳದಾಗ ಯಾವ್ರಲ್ಲಿ? ಮೇಕಳಿ ಒಳಗೆ, ಮೇಕಳಿ ಆದರ್ಶ ಮುಂದ್ರಿ. ಅಂದ್ರೆ ಆ ಹುಡುಗರು ಯಾವ ಸ್ಕೂಲಿಗೆ ಹೋಗ್ತಿದ್ರಿ? ವಿವೇಕಾನಂದ ಫ್ಯಾಕ್ಟ್ರಿ ಸಾಲಿ ಹೋಗ್ತಿದ್ರು. ಅಂದ್ರೆ ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ರಿ? 7ನೇ ರೀ, 5ನೇ 4ನೇ. ಅಂದ್ರೆ ಅವ್ರ ಹೆಸರು ಏನಂದ್ರೆ? 5ನೇ ಹುಡುಗಿ ಡೆತ್ ಆಗಿತ್ರಿ. ಈಗ 7ನೇ ಮಗುವಿನ ಒಂದು ಜೀವ ಐತಿ. ಅಂದ್ರೆ ಏನು ಮುಂದಿನ ಚಿಕಿತ್ಸೆಗಾಗಿ ಕಳಿಸಿದಾರೆ? ಇನ್ನೂ ಸೀರಿಯಸ್ ಗ್ಯಾರಂಟಿ ಇಲ್ರಿ. ಅಂದ್ರೆ ಕಟ್ಟಿತೈತ್ರಿ. ಅಲ್ಲಿ ರೋಡ್ ದಂಡಿ ಕಟ್ಟಿಗಿದಾವ್ರಿ, ಕಟ್ಟಿಗೆ ಹೋಗಿ ಬಿದ್ದಿತ್ರಿ ಹುಡುಗಿ. ಮತ್ತು ಈ ಹುಡುಗಿದಂತ 3 ದಿನದಲ್ಲಿ ಕಾಲು ಕಟ್ಟಾಗಿ ಇದು ಮದುವೆ ಇತ್ರಿ. ದಿಲೀಪಣ್ಣ ಹೊಳ್ಳಿ ಬಂದು ಈ ಕಡೆ ಬರೋ ಗಾಡಿ ಹಿಂಗೆ ಉಲ್ಟಾ ತಿರುಗಿ ನಿಂತೈತ್ರಿ. ಆ ಮಕ್ಕಳ ಕಡೆ ಹರ್ಕೊಂಡು 4 ಮಂದಿ ಕುಡಿದಾರ. ಅವ್ರು ಕುಡಿದಾರ ಎಲ್ಲ ಓಡಿ ಹೋಗಿದಾರೆ. ಅದ್ರಾಗಿ ಇಬ್ರು ಸಿಕ್ಕಿದಾರ್ರಿ, ಇಬ್ರು ಮಂದಿ ಹೋಗಿದಾರ್ರಿ. ಮತ್ತು 1000 ಬರೋತಕ್ಕ ನಾವು ಹಿಡ್ಕೊಂಡು ಪೊಲೀಸಲ್ಲಿ ಫೋನ್ ಮಾಡಿಬಿಟ್ಟು ಅವ್ರು ಬಂದು ನಿರ್ತಕ್ಕ ಅವ್ರು ಹಿಡ್ಕೊಂಡು ನಿಂತಿದ್ದಾರೆ. ನಮ್ಮ ಹುಡುಗಿ ಎಲ್ಲ ಹೋಗೈತೆ. ಹುಡುಗಿ ಅವು ಏನು ಮಾಡ್ಬೇಕು? ಮಗಳು ಅನ್ನೋದಲ್ಲ. ಈಗ ಪೊಲೀಸ್ ಸ್ಟೇಷನ್ಗೆ ಏನು ಕಂಪ್ಲೇಂಟ್ ಅದು ಕೊಟ್ಟಿದ್ದಾರೆ? ಕಂಪ್ಲೇಂಟ್ ಆಗೈತ್ರಿ, FIR ಆಗೈತ್ರಿ. ಅಂದ್ರೆ ಒಬ್ಬರ ಸಿಕ್ಕಾರನ್ರಿ? ಏನು ಗಾಡಿ ಹೊಡ್ಯಾವ್ರು ಸಿಕ್ಕಾರ? ಹೊಡ್ಯಾವ್ರತ್ತ ನಾವು ಹಿಡ್ಕೊಂಡೇವ್ರಿ. ಅವ್ರು ಅಲ್ಲತ್ತ ಅವ್ರು ಅಂತಾರೆ, ಅವ್ರ ಹೊಡ್ಯಾವ್ರಿ. ಹೊಡ್ಯಾವ್ರಿ. ಆದ್ರೆ ನಾವು ಅವ್ನು ಹಿಡ್ಕೊಂಡ ಈ ಪೊಲೀಸರಿಂದ ನಮ್ಮ ಪಂಚರ್ ಬಂದು ಫೋನ್ ಮಾಡಿದಾಗ ಅವ್ರು ದೂರ ತಕ ಹಿಡ್ಕೊಂಡು ನಿಂತಿದ್ದೇವ್ರಿ. ಅವನ್ನ ಅಲ್ಲ ಅಂತಾರೆ. ಮತ್ತೆ 3 ಜನ ಓಡಿಗಿದ್ದಾರೆ. ಮತ್ತಿನ್ನು ಮುಂದೆ ಹೆಂಗಾಗೋದ್ರಿ? ಏನು ತಹಸೀಲ್ದಾರ್ ಸಾಹೇಬ್ರ ಎಲ್ಲಾರು ಕೂಡ ನಮ್ಗೆ ಏನು ನಿರ್ಣಯ ಕೊಡ್ತಾರೆ ಕೊಡ್ರಿ. ಆ ಮಕ್ಕಳಿಗೆ ನ್ಯಾಯ, ಆ ಮಕ್ಕಳಿಂದ ಇನ್ನೊಂದು ಮಕ್ಳಿಗೆ ಹಿಂಗೆ ಆಗಬಾರ್ದಂಗೆ ಮಾಡ್ಬೇಕ್ರಿ. ಈಗ 2-3 ಸಲ ಸಣ್ಣ ಆಗಿದಾವ್ರಿ. ಅಲ್ಲಿ ಈಗ 2 ಸಲ ಆಗಿದಾವ್ರ. ಅಲ್ಲಿ ಯಾರು ಗಮನ ಹರಿಸಿಲ್ರಿ. ಅಲ್ಲಿ ಬ್ರೇಕ್ ರೋಡು ಒಂದು ಇಲ್ಲ. ಹೌದ್ರಿ. ಹ್ಞೂ ರೀ, 2 ಸಾಲ ಇದಾವ್ರಿ. ದೊಡ್ಡ 2 ಸಾಲ ಇರೋಕ್ಕಾಗಿ ಅಲ್ಲಿ ಬ್ರೇಕ್ ರೋಡ್ ಇಲ್ರಿ. ಮತ್ತು ಅಲ್ಲೆಲ್ಲ ಮಗಳ ಕಟ್ಟಿಗೆ ಹೋಗಿದ್ದಾರೆ ರೋಡ್ ದಂಡಿಗೆ. ಅವೆಲ್ಲ ತೆರವುಗೊಳಿಸಿ ಅನುಕೂಲ ಮಾಡ್ಬೇಕು ಸಾಲಿ ಮಕ್ಕಳಿಗೆ. ಇವ ಹುಡುಗಿ ಒಂದು ಆಗೈತಿ. ಇನ್ನೊಂದು ಹಿಂಗೆ ಮಕ್ಕಳಿಗೆ ಯಾರಿಗೂ ಹಿಂಗೆ ಆಗಬಾರ್ದಂತ ಮಾಡ್ಬೇಕು. ಯಾಕಂದ್ರೆ ಇರೋ ಒಬ್ರಿಬ್ರು ಮಕ್ಕಳು ನಾವು ಕೂಲಿ ಕಾಯಿರತ್ತ ನಾವು ಹುಡುಗರು ಕಲಿಲ್ತ ಸಾಲಿ ಕಳ್ಸಿರ್ತಾರೆ. ಆ ಹುಡುಗರಿಗೆ ಹಿಂಗಾದ್ರೆ ಅವ್ರ ಅಪ್ಪನ ಜೀವನ ಏನ್ರಿ?
ನಿಮ್ಮ ಹೆಸರು ಏನಂದ್ರೆ? ನನ್ನ ಹೆಸರು ಪ್ರೇಮ ವಿಠಲ್ ಕರ್ಗಾವಿ. ಅಂದ್ರೆ ಹುಡುಗರಿಗೆ ಏನಾಗ್ಬೇಕ್ರಿ? ತಂಗಿ ಅವ್ರು